ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಉತ್ತಮ ಗೌರವ ಹಾಗೂ ಕೀರ್ತಿ ಲಭಿಸತಕ್ಕಂಥ ಮಾಸವಾಗಿರುತ್ತೆ. ಉತ್ತಮ ಹೊಸ ಆದಾಯ ಮೂಲವನ್ನು ಈ ಮಾಸ ಕಂಡುಕೊಳ್ತೀರಾ. ಪ್ರೇಮಿಗಳಿಗೆ ಈ ಮಾಸ ಶುಭವನ್ನು ತಂದು ಕೊಡತಕ್ಕಂಥ ಮಾಸವಾಗಿದೆ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕೆಲಸ ಕಾರ್ಯದ ವಿಚಾರದಲ್ಲಿ ನಿಮಗೆ ಉತ್ತಮ ಸಹಕಾರವನ್ನು ಕೊಡ್ತಾರೆ. ಆದರೆ ತಿಳಿದಿರಲಿ, ಈ ಮಾಸ ಅತಿ ಹೆಚ್ಚು ಕೆಲಸ ಕಾರ್ಯಗಳಿಂದ ಹಾಗೂ ಒತ್ತಡದಿಂದ ಕೂಡಿರತಕ್ಕಂಥ ಮಾಸವಾಗಿರುತ್ತೆ. ಯಾರಿಗಾದ್ರೂ ಸಾಲವನ್ನು ಕೊಡಬೇಕಾದ್ರೆ, ಹಣಕಾಸಿನ ವಿಚಾರದಲ್ಲಿ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರೆ, ವ್ಯವಹಾರವನ್ನು ಮಾಡ್ತಾ ಇದ್ರೆ ಜಾಗ್ರತೆಯಿಂದಿರಿ. ಹಣ ಕೊಟ್ಟು ಲಾಸ್ ಮಾಡ್ಕೊಳತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ರಕ್ತದೊತ್ತಡ ಕಾಯಿಲೆಯಿಂದ ಯಾರು ಬಳಲ್ತಾ ಇದ್ದೀರಾ, ವೈದ್ಯರನ್ನು ಸಂಪರ್ಕಿಸಿ ಅಥವಾ ಆರೋಗ್ಯದ ತುಂಬ ಸೂಕ್ಷ್ಮ ಗಮನ ಹರಿಸಿ. ಇಲ್ಲದಿದ್ದರೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗೆಯೇ ಆಹಾರ ಸೇವನೆ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಾಗಿ ಫುಡ್ ಬಗ್ಗೆ ಗಮನ ಕೊಡಿ. ಇಲ್ಲದಿದ್ದರೆ ಆರೋಗ್ಯದ ಸಮಸ್ಯೆಗಳು, ಫುಡ್ ಪಾಯ್ಸನ್ ಅಥವಾ ಹೊಟ್ಟೆಯ ಸಮಸ್ಯೆಗಳು ಯಥೇಚ್ಛವಾಗಿ ಕಾಡಿಸುತ್ತೆ. ಯಾರ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಶುರು ಮಾಡಬೇಕು ಅಂತಿದ್ರೆ, ಆಲ್ರೆಡಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಮಾಡ್ತಿದ್ದವರು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ 2 ಬಾರಿ ಯೋಚಿಸಿ, ಇಬ್ಬರು ಪರಸ್ಪರ ಮಾತುಕತೆ ಮಾಡಿ ತದನಂತರ ಡಿಸಿಷನ್ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ಸಂಬಂಧಗಳಲ್ಲೇ ಬಿರುಕು ಮೂಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಈ ಮಾಸ ವೃಶ್ಚಿಕ ರಾಶಿಯವರು ಆದಿತ್ಯಾದಿ ನವಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಆ ನವಗ್ರಹ ಅನುಗ್ರಹದಿಂದ ಶುಭವನ್ನು ಹಾಗೂ ಲಾಭವನ್ನು ಪಡೆದುಕೊಳ್ಳತಕ್ಕಂಥ ಮಾಸವಾಗಿ ಪರಿವರ್ತನೆಗೊಳ್ತೀರಾ. ಈ ರೀಲ್ಸ್ ಇಷ್ಟವಾದರೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಹಾಗೂ ನಮ್ಮನ್ನು ಫಾಲೋ ಮಾಡೋ ಮುಖಾಂತರ ಪ್ರತಿನಿತ್ಯವೂ ಉಪಯುಕ್ತ ಮಾಹಿತಿಗಳನ್ನು ಸದಾಕಾಲ ನಮ್ಮ ಪೇಜ್ಗಳಿಂದ ಪಡೆದುಕೊಳ್ಳಿ. ಶುಭಮಸ್ತು.